ನೋಡ್ತಾ ಇದ್ರ ಬಿಬಿಸಿ ನ್ಯೂಸ್, ನಾನು ಸ್ವಾಗತ್. ಹಾಸನ ಜಿಲ್ಲೆಯ ದಿನದ ಪ್ರಮುಖ ಸುದ್ದಿಗಳ ಕ್ವಿಕ್ ರೌಂಡ್ ಆಫ್ ನಲ್ಲಿ ಮೊದಲನೇದಾಗಿ ಹೆಡ್ಲೈನ್ಸ್. ಹೊಳೆನರಸೀಪುರದ ದೊಡ್ಡ ಕುಂಚೇವು ಸಮುದಾಯ ಆರೋಗ್ಯ ಕೇಂದ್ರ ಉದ್ಘಾಟನೆ ವಿವಾದ, ಶಿಷ್ಟಾಚಾರ ಉಲ್ಲಂಘನೆ ಆರೋಪಿಸಿ ಪ್ರತಿಭಟನೆ, ಶಾಸಕ ರೇವಣ್ಣ ವಿರುದ್ಧ ಕಾಂಗ್ರೆಸ್ ಆಕ್ರೋಶ. ಹಾಸನದಲ್ಲಿ ಬೃಹತ್ ಭೂ ಹಗರಣ, ಸರ್ಕಾರಿ ಗೋಮಾಳ ಭೂಮಿ ನುಂಗಿದ ಭೂಗಳ್ಳರು, ಸಿಬಿಐ ಅಥವಾ ಸಿಐಡಿ ತನಿಖೆಗೆ ಗ್ರಾಮಸ್ಥರ ಆಗ್ರಹ. ಕೇಂದ್ರದ ನಿರ್ಲಕ್ಷ್ಯ ಖಂಡಿಸಿ ಕರಾಳ ದಿನ ಆಚರಣೆ, ಗೌರವಧನ ಹೆಚ್ಚಳಕ್ಕೆ ಸ್ಕೀಮ್ ನೌಕರರ ಆಗ್ರಹ, ರಾಜ್ಯಾದ್ಯಂತ ರಸ್ತೆಗಿಳಿದ ಅಂಗನವಾಡಿ ಹಾಗೂ ಬಿಸಿಯೂಟ ನೌಕರರು. ಸಕಲೇಶಪುರದಲ್ಲಿ ತೀವ್ರಗೊಂಡ ಮಳೆ ಹಾನಿ, ಅತಿವೃಷ್ಟಿ ಅನಾವೃಷ್ಟಿಯ ಸಂಕಷ್ಟದಲ್ಲಿ ರೈತರು, ಸೂಕ್ತ ಪರಿಹಾರಕ್ಕೆ ಮಾಜಿ ಶಾಸಕ ಎಚ್ ಕೆ ಕುಮಾರಸ್ವಾಮಿ ವಾಗ್ದಾಳಿ. 50 ಲಕ್ಷ ವೆಚ್ಚದ ಆಸ್ಪತ್ರೆ ಕಾಮಗಾರಿ ಕಳಪೆ, ಹೆತ್ತೂರು ಆಸ್ಪತ್ರೆಯಲ್ಲಿ ಸೋರುತ್ತಿದೆ ಮೇಲ್ಚಾವಣಿ, ಅಧಿಕಾರಿಗಳ ವಿರುದ್ಧ ಗ್ರಾಮಸ್ಥರ ಆಕ್ರೋಶ. ವಾರ್ತೆಗಳ ವಿವರ. ಹಾಸನ ಜಿಲ್ಲೆಯ ಹೊಳೆನರಸೀಪುರ ತಾಲೂಕಿನ ದೊಡ್ಡ ಕುಂಚೇವು ಗ್ರಾಮದ ನೂತನ ಸಮುದಾಯ ಆರೋಗ್ಯ ಕೇಂದ್ರದ ಉದ್ಘಾಟನೆ ಕಾರ್ಯಕ್ರಮ ರಾಜಕೀಯ ವಿವಾದಕ್ಕೆ ಕಾರಣವಾಗಿದೆ. ಸ್ಥಳೀಯ ಸಂಸದರು ಹಾಗೂ ರಾಜ್ಯದ ಆರೋಗ್ಯ ಸಚಿವರನ್ನ ಕಡೆಗಣಿಸಿ ಶಿಷ್ಟಾಚಾರವನ್ನ ಉಲ್ಲಂಘಿಸಿ ಹೊಳೆನರಸೀಪುರ ಸ್ಥಳೀಯ ಶಾಸಕ ಎಚ್ ಡಿ ರೇವಣ್ಣ ಅವರು ಆಸ್ಪತ್ರೆಯನ್ನ ಉದ್ಘಾಟಿಸಿದ್ದಾರೆ ಅಂತ ಕಾಂಗ್ರೆಸ್ ಮುಖಂಡರು ಹಾಗೂ ಗ್ರಾಮಸ್ಥರು ಆರೋಪಿಸಿದ್ದಾರೆ. ಇಂದು ನಡೆದ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಆಸ್ಪತ್ರೆಯನ್ನು ಅಲಂಕರಿಸಿ ಪೂಜೆ ಪುನಸ್ಕಾರವನ್ನು ನೆರವೇರಿಸಿ ಉದ್ಘಾಟಿಸಲಾಗಿತ್ತು. ಆದ್ರೆ ಪ್ರೋಟೋಕಾಲ್ ಪ್ರಕಾರ ಆಹ್ವಾನಿಸಬೇಕಿದ್ದ ಜನಪ್ರತಿನಿಧಿಗಳನ್ನ ಕಡೆಗಣಿಸಲಾಗಿದೆ ಅಂತ ಕಾಂಗ್ರೆಸ್ ಕಾರ್ಯಕರ್ತರು ಆಕ್ರೋಶ ವ್ಯಕ್ತಪಡಿಸಿ ಪ್ರತಿಭಟನೆ ಕೂಡ ನಡೆಸಿದರು. ಈ ಕುರಿತು ಸೂಕ್ತ ತನಿಖೆಯನ್ನು ನಡೆಸಿ ಸಂಬಂಧಪಟ್ಟವರ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಅಂತ ಆಗ್ರಹಿಸಿ ಕಾಂಗ್ರೆಸ್ ಮುಖಂಡರು ಮತ್ತೆ ಕಾರ್ಯಕರ್ತರು ಅಸಮಾಧಾನವನ್ನ ಹೊರಹಾಕಿದ್ರು. ಉದ್ಘಾಟನೆಗೆ ಸಂಬಂಧಿಸಿದಂತೆ ಶಿಷ್ಟಾಚಾರ ಉಲ್ಲಂಘನೆ ನಡೆದಿದೆಯೇ ಎಂಬ ಕುರಿತು ಅಧಿಕಾರಿಗಳು ಸ್ಪಷ್ಟನೆಯನ್ನ ನೀಡಬೇಕು ಅಂತ ಪ್ರತಿಭಟನಾಕಾರರು ಒತ್ತಾಯಿಸಿದ್ರು. ಇನ್ನು ವಿವಾದ ಸೃಷ್ಟಿಯಾಗಬಹುದು ಅಂತಕ್ಕಂಥ ಮಾಹಿತಿ ಇದ್ದ ಶಾಸಕ ರೇವಣ್ಣ ಅವರು ಬೆಳ್ಳಂಬೆಳಿಗ್ಗೆ ಉದ್ಘಾಟನೆಯನ್ನು ನೆರವೇರಿಸಿ ಸ್ಥಳದಿಂದ ತೆರಳುಬಿಟ್ಟಿದ್ರು. ಇನ್ನು ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಮತ್ತೆ ಜೆಡಿಎಸ್ ಕಾರ್ಯಕರ್ತರ ನಡುವೆ ಒಂದಿಷ್ಟು ವಾಗ್ವಾದಗಳು ಇವೆಲ್ಲವೂ ಆಯ್ತು. ಪೊಲೀಸರು ಮಧ್ಯಪ್ರವೇಶ ಮಾಡಿ ಪರಿಸ್ಥಿತಿಯನ್ನ ತಿಳಿಗೊಳಿಸಿದ್ರು. ಒಂದು ಕಡೆ ಕಾಂಗ್ರೆಸ್ನವರ ವಾದ ಪ್ರೋಟೋಕಾಲ್ ಉಲ್ಲಂಘನೆ ಆಗಿದೆ, ಸಂಸದರನ್ನ ಕರಿಬೇಕಾಗಿತ್ತು, ಈ ಕಾರ್ಯಕ್ರಮಕ್ಕೆ ಸಂಸದರಿಗೆ ಆಹ್ವಾನ ಕೊಡಬೇಕಾಗಿತ್ತು ಅಂತಕ್ಕಂಥದ್ದು ಕಾಂಗ್ರೆಸ್ನವರ ವಾದ. ಇನ್ನೊಂದು ಕಡೆ ಜೆಡಿಎಸ್ ನವರದು ಮತ್ತೊಂದು ವಾದ. ಅಲ್ಲದೆ ಜಾಗ ಕೊಟ್ಟಿರೋದ್ ರೇವಣ್ಣ ಅವರು, ಅಭಿವೃದ್ಧಿ ಮಾಡಿರೋದ್ ರೇವಣ್ಣ ಅವರು, ಅನುದಾನ ತಂದಿರೋದ್ ರೇವಣ್ಣ ಅವರು, ಸಂಸದರನ್ನ ಕರಿಬೇಕು ಅಂತ ಜೆಡಿಎಸ್ ಕಾರ್ಯಕರ್ತರು ಕೇಳಿದ್ರು. ಬಟ್ ಈ ವಿಚಾರದಲ್ಲಿ ಇವೆಲ್ಲವನ್ನು ಕೂಡ ಶಾಸಕರೇ ಮಾಡಿದ್ದರೂ ಕೂಡ ಪ್ರೋಟೋಕಾಲ್ ಶಿಷ್ಟಾಚಾರ ಅಂತಕ್ಕಂಥದ್ದೊಂದಿರುತ್ತೆ. ಆ ಶಿಷ್ಟಾಚಾರ ಉಲ್ಲಂಘನೆ ಆಗಬಾರದು ಯಾವುದೇ ವಿಚಾರದಲ್ಲಿ ಸರ್ಕಾರಿ ಕಾರ್ಯಕ್ರಮಗಳಲ್ಲಿ ಅಂತಕ್ಕಂಥದ್ದು ಒಂದು ಕಾನೂನು ಇರುತ್ತೆ. ಅಟ್ ದ ಎಂಡ್ ಆಫ್ ದ ಡೇ ರೇವಣ್ಣ ಅವರೇ ಶ್ರೇಯಸ್ಸನ್ನ ಕರಿಬೇಡಿ ಅಂತ ಹೇಳಿದ್ರು ಅಥವಾ ಇಲ್ಲಿ ಏನಾಯ್ತೋ ಗೊತ್ತಿಲ್ಲ. ಬಟ್ ಅಟ್ ದ ಎಂಡ್ ಆಫ್ ದ ಡೇ ಇಲ್ಲಿ ಬಲಿಪಶಿ ಆಗ್ತಕ್ಕಂಥದ್ದು ಅಧಿಕಾರಿಗಳು ಮಾಡ್ಬೇಕಾಗಿತ್ತು. ಇದನ್ನ ಸಂಬಂಧಪಟ್ಟ ತಾಲೂಕು ಅಧಿಕಾರಿಗಳು ಯಾರಿದ್ದಾರೆ ಅವರು ಶಿಷ್ಟಾಚಾರ ಉಲ್ಲಂಘನೆ ಆಗದಂತೆ ನೋಡಿಕೊಳ್ಬೇಕಾಗಿತ್ತು. ಚಂದ ಹೂಗಳನ್ನ ಹಾಕಿ ಪೂಜೆ ಪುನಸ್ಕಾರಗಳನ್ನ ಮಾಡಲಿಕ್ಕೆ ಆಗುತ್ತೆ, ಶಿಷ್ಟಾಚಾರ ಪಾಲನೆ ಮಾಡ್ಬೇಕು ಅಂತ ಅಧಿಕಾರಿಗಳಿಗೆ ಗೊತ್ತಾಗೋದಿಲ್ವಾ? ಇನ್ನು ಬಗ್ಗೆ ಸಂಸದರು ಕೂಡ ಮಾತನಾಡಿದ್ದಾರೆ, ರಿಯಾಕ್ಟ್ ಮಾಡಿದ್ದಾರೆ. ಅಲ್ಲಿ ಈ ಬಗ್ಗೆ ನಾವು ಸಂಸತ್ನಲ್ಲಿ ಹಕ್ಕುಚ್ಯುತಿ ಮಂಡನೆ ಮಾಡ್ತೀನಿ ಅಂತ ಹೇಳ್ತಾರೆ. ಹಕ್ಕುಚ್ಯುತಿ ಮಂಡನೆ ಮಾಡ್ರೆ ಅಧಿಕಾರಿಗಳು ತಲೆದಂಡೆ ಆಗ್ಬೇಕಷ್ಟೇ, ಇಲ್ಲಿ ಯಾರಿಗೂ ಏನೋ ಆಗೋದಿಲ್ಲ. ರಾಜಕೀಯ ಮಾಡೋರು ರಾಜಕೀಯ ಮಾಡ್ಕೊಳ್ತಾರೆ. ಅವ್ರ ಮಾತು ಕೇಳ್ಕೊಂಡು ಅಧಿಕಾರಿಗಳು ಇಲ್ಲಿ ತಲೆದಂಡ ಕೊಡ್ಬೇಕಾಗತ್ತೆ ಅಷ್ಟೇ ಇಂಥ ವಿಚಾರಗಳಲ್ಲಿ. ಅವ್ರೇನ್ ಹೇಳಿದ್ರು, ಇವ್ರ ಕಡೆ ಏನ್ ಹೇಳಿದ್ರು, ಏನೇನಾಯ್ತು ಎಲ್ಲಾನು ನೋಡಿ. ನೀವ್ ಕೇಳಂಗಿಲ್ವಲ್ಲ, ನಿಮ್ಗೆ ತಾಕತ್ತಿಲ್ವಲ್ಲ, ಕೇಳಲ್ವಾ ಸರ್? ಎಲ್ಲರೂ ಗೊತ್ತಾನೆ ಮಾಡಿ ಬಂದಿರ್ಬೇಕು. ನೀವ್ ಹೇಳ್ತಿದ್ರೆ ಅವ್ರ ಬಾಯಲ್ಲಿ ಪಾತೆ ಬತ್ತಿಲ್ಲ. ನಾವು ಬೇರೆ ಏನು ಕೇಳ್ತಿಲ್ಲ ಸ್ವಾಮಿ, ನಿಮ್ಮ ಬಾಯಲ್ಲಿ ಇದು ಅಧಿಕೃತನ ಅನಧಿಕೃತನ ಎರಡು ಹೇಳಿ ಸರ್, ಅಷ್ಟೇ ಸಾಕು. ನಮಗೆ ಬೇರೆ ಎಕ್ಸ್ಪ್ಲೇಷನ್ ಬೇಡ ಸರ್, ನಮಗೆ ಎಕ್ಸ್ಪ್ಲೇಷನ್ ಬೇಡ. ಲಕ್ಷ್ಮಣ್ ಅಂತ ಹೊಳೆನರಸೀಪುರ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ. ಇವತ್ತೇನು ಹೊಳೆನರಸೀಪುರ ತಾಲೂಕು ದೊಡ್ಡಕುಂಚೇವು ಗ್ರಾಮದಲ್ಲಿ ಇವತ್ತಿನ ಸಮುದಾಯ ಆರೋಗ್ಯ ಕೇಂದ್ರ ಇವತ್ತು ಉದ್ಘಾಟನೆ ಆಗಲಿಕ್ಕೆ ಎಲ್ಲ ಥರದ್ದು ಸಿದ್ಧತೆನ ಸಂಬಂಧಪಟ್ಟ ಇಲಾಖೆಯರು ಮಾಡಿದರು. ಆದರೆ ಸ್ಥಳೀಯ ಶಾಸಕರು ಮತ್ತು ಸಂಬಂಧಪಟ್ಟ ಗುತ್ತಿಗೆದಾರರು ಸೇರಿಕೊಂಡು ಗ್ರಾಮಸ್ಥರ ಒಂದು ಗಮನಕ್ಕೆ ತರದೇ
ಒಂದು ಶಿಷ್ಟಾಚಾರನ ಉಲ್ಲಂಘನೆ ಮಾಡಿ ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳ ವಿಶ್ವಾಸಕ್ಕೆ ತಗೊಳ್ಳದಲ್ಲೇ ನಮ್ಮ ಸ್ಥಳೀಯ ಸಂಸದರು ಮತ್ತು ಆರೋಗ್ಯ ಮಂತ್ರಿಗಳ ಗಮನಕ್ಕೆ ತರದೇನೆ ಇವತ್ತು ಸ್ಥಳೀಯ ಶಾಸಕರ ಒಂದು ದುಂಡಾವರ್ತನೆ ಮತ್ತು ಬೇಜವಾಬ್ದಾರಿತನದಿಂದ ಇವತ್ತು ಏಕಾಏಕಿ ಉದ್ಘಾಟನೆ ಮಾಡಿರೋಂಥದ್ದು ಒಂದು ಒಳ್ಳೆಯ ಬೆಳವಣಿಗೆ ಇಲ್ಲ. ಈ ಒಂದು ಎಲ್ಲೋ ಒಂದು ಕಡೆ ನಿಯಮನ ಉಲ್ಲಂಘನೆ ಮಾಡಿದ್ದಾರೆ. ಕಾನೂನು ಬಾಹಿರವಾಗಿ ಒಂದು ಶಾಸಕರು ಆ ನಡೆ ಮುಂದುವರಿದಂತೆ ಕಾಣಿಸ್ತಿದೆ. ಇದೇ ಒಂದು ನಿರ್ಲಕ್ಷ್ಯತನ ಒಂದು ಸ್ಥಳೀಯ ಶಾಸಕರು ಮುಂದುವರಿಸಿದ್ರೆ ನಮ್ಮ ಅವ್ರ ವಿರುದ್ಧ ಹೋರಾಟ ನಿರಂತರವಾಗಿರ್ತದೆ. ಅವರು ಏನೇ ಮಾಡಿದ್ರು ಸಹ ಅವ್ರದೇ ಸಂವಿಧಾನ, ಅವ್ರದೇ ಕಾನೂನು, ಅವ್ರದೇ ಇದು ಆಡಳಿತ ಮಟ್ಟಕ್ಕೆ ಈ ಒಂದು ವ್ಯವಸ್ಥೆನ ಮುಂದುವರಿಸ್ಕೊಂಡು ಬಂದಿದ್ದಾರೆ. ಇನ್ಮುಂದೆ ಯಾವುದೇ ಕಾರಣಕ್ಕೂ ಸಂವಿಧಾನಬದ್ಧವಾಗಿ ಎಲ್ಲ ವ್ಯವಸ್ಥೆ ಪಂಚಾಯತಿಯ ಮಾಜಿ ಮೆಂಬರು ಅನಂತ್ ಅಂತ. ಇಲ್ಲಿ ಇವತ್ತೇನು ಉದ್ಘಾಟನೆ ಆಗಿದೆ ಹಾಸ್ಪಿಟ್ಲು, ಅದಕ್ಕೆ ನಮ್ಮ MLA ಅವ್ರದ್ದೇ ಸಂಪೂರ್ಣ ಸಹಕಾರ. ಜಾಗ ಬಿಡಿಸೋದ್ರಿಂದ ಹಿಡಿದು ಏನು ಡೈಲಿ ಒದ್ದಾಗುತ್ತೆ. ಶಾಸಕರ ಶ್ರಮದಿಂದ ಬಂದಿರೋ ಹಾಸ್ಪಿಟಲ್ ಇದು. 12.5 ಕೋಟಿ ಅಧಿಕಾರಿ ಟೈಮಲ್ಲಿ 12.5 ಕೋಟಿ ಹಾಸ್ಪಿಟಲ್ ಕಟ್ಸವ್ರೆ. ಅದು ನಮ್ಮ ಸುತ್ತಮುತ್ತ ಹಳ್ಳಿ ಜನಕ್ಕೆ ಅನುಕೂಲ ಆಗಲಿ ಅಂತ ಮಾಡ್ಕೊಟ್ಟಾರೆ. ಅದ್ರಲ್ಲಿ ಇವ್ರೇನು ಪ್ರೋಟೋಕಾಲ್ ಪ್ರಕಾರ MP ಹಾಕಿಲ್ಲ, ಅವ್ರು ಹಾಕಿಲ್ಲ ಅಂತ ಹೇಳಿ ಕೇಳೋ ಅಧಿಕಾರಿ ಇಲ್ಲ. MP ಅವ್ರದಲ್ಲಿ ಒಂದೇ ಒಂದು ಸಣ್ಣ ಕಿರುಕಾಣಿಕೆನೂ ಇಲ್ಲ ಈ ಕ್ಷೇತ್ರಕ್ಕೆ, ನಮ್ಮ ದೊಡ್ಡಗುಂಚೆ ಪಂಚಾಯತಿಗೆ. ಇದೇ ಗ್ರಾಮದ ಹಿರಿಯ ನಾಗರಿಕ. ಈ ಸಮುದಾಯ ಆರೋಗ್ಯ ಕೇಂದ್ರವನ್ನು ಪ್ರಾರಂಭ ಮಾಡಿ ಕಟ್ಟಡವನ್ನು ಕಟ್ಟಿಸಿದ್ದಾರೆ. ಆದರೆ ಇದರ ಉದ್ಘಾಟನೆ ಅನಧಿಕೃತವಾಗಿ ಆಗಿರ್ತಕ್ಕಂಥದ್ದು. ಜೊತೆಗೆ ನಮ್ಮೂರಿನ ಒಂದು ಪರಂಪರೆಯಲ್ಲಿ ಯಾವುದೇ ಒಂದು ಕಾರ್ಯಕ್ರಮವನ್ನು ನಡೆಸಬೇಕಾದರೆ ಪೂರ್ವಭಾವಿಯಾಗಿ ಪಂಚಾಯಿತಿಯನ್ನು ಕರೆದು ಪಂಚಾಯಿತಿಯಲ್ಲಿ ತೀರ್ಮಾನ ತೆಗೆದುಕೊಂಡು ನಾವು ಅದನ್ನು ಪ್ರಾರಂಭ ಮಾಡ್ತಾಯಿದ್ವು, ನಡೆಸ್ಕೊಡ್ತಾಯಿದ್ವು, ಅದರಂತೆಯೇ ನಡೀತಾಯಿದ್ವು. ಈ ದಿನ ಊರಿನ ಗ್ರಾಮಸ್ಥರುಗಳಿಗೇ ಇದು ಅರಿವಿಲ್ಲದೇನೆ ಈ ಒಂದು ಸಮುದಾಯ ಆರೋಗ್ಯ ಕೇಂದ್ರವನ್ನು ಉದ್ಘಾಟನೆ ಮಾಡಿರ್ತಕ್ಕಂಥದ್ದು ಕಾನೂನು ಬಾಹಿರ ಶಾಸಕರ ಉದ್ಧಟತನವನ್ನು ಇದು ತೋರ್ಪಡೆ ಮಾಡ್ತಾಯಿದೆ ಅಂತಕ್ಕಂಥದ್ದು ಗಮನಕ್ಕೆ ಬಂದಿಲ್ಲ. ರಾತ್ರೋರಾತ್ರಿ ಬಂದು ಇಲ್ಲಿ ಹೋಮ ಹವನಗಳನ್ನು ಮಾಡಿ ಬೆಳಗ್ಗೆ ಇನ್ನೂ ಯಾರು ಜನರ ಬರೋಕ್ಕೆ ಮುಂಚಿತವಾಗಿಯೇ ಇದನ್ನು ಅನಧಿಕೃತವಾಗಿ ಪ್ರಾರಂಭ ಮಾಡಿ ಹೋಗಿರ್ತಕ್ಕಂಥದ್ದು ನಮ್ಮೆಲ್ಲರಿಗೂ ಅಸಮಾಧಾನ ಆಗಿರ್ತಕ್ಕಂಥದ್ದು. ಇದನ್ನು ಕಟುವಾಗಿ ನಾವು ವಿರೋಧಿಸ್ತಾ ಇದ್ದೀವಿ. ಗ್ರಾಮಸ್ಥರಾಗಿ ನಮ್ಮ ಗ್ರಾಮದ ಮುಖಂಡನಾಗಿ ಇದನ್ನು ನಾನು ಪ್ರಮುಖವಾಗಿ ವಿರೋಧಿಸ್ತಾ ಇದ್ದೀನಿ. ರೇವಣ್ಣವರು 30 ವರ್ಷಗಳ ರಾಜಕೀಯದಲ್ಲಿ ಭಾಳಷ್ಟು ಸರ್ವಾಧಿಕಾರಿ ಧೋರಣೆಗಳನ್ನು ಮಾಡಿಕೊಂಡು ಕಂಡು ಬಂದಿರತಕ್ಕಂಥದ್ದು. ಅದನ್ನು ಬೇಸತ್ತೇ ಈ ಸಾರಿಯ ವ್ಯವಸ್ಥೆಗಳು ಬದಲಾವಣೆ ಆಗಿರ್ತಕ್ಕಂಥದ್ದು. ದಯವಿಟ್ಟು ಶಾಸಕರು ಈ ಸರ್ವಾಧಿಕಾರ ಧೋರಣೆಯನ್ನು ಬಿಟ್ಟು ಹಾಸನ ಜಿಲ್ಲೆಯ ಗುಡ್ಡದ ಚರಣ್ಯ ಗ್ರಾಮದಲ್ಲಿ ಕಂದಾಯ ಇಲಾಖೆಯ ಸಿಬ್ಬಂದಿಯ ನೆರವಿನೊಂದಿಗೆ ಸರ್ಕಾರಿ ಗೋಮಾಳ ಭೂಮಿಯನ್ನ ಅಕ್ರಮವಾಗಿ ಕಬಳಿಸಿರುವ ಬೃಹತ್ ಹಗರಣ ಮುಂದೆ ಬೆಳಕಿಗೆ ಬಂದಿದೆ. ನಕಲಿ ದಾಖಲೆಗಳನ್ನ ಸೃಷ್ಟಿಸಿ ಸಾರ್ವಜನಿಕರ ಆಸ್ತಿಯನ್ನ ಖಾಸಗಿಯವರಿಗೆ ವರ್ಗಾಯಿಸಿರುವ ಆರೋಪದ ಮೇಲೆ ಸ್ಥಳೀಯ ಗ್ರಾಮಸ್ಥರು ಮತ್ತೆ KRS ಪಕ್ಷದ ಕಾರ್ಯಕರ್ತರು ತೀವ್ರ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದು ಪ್ರಕರಣದ ಸಮಗ್ರ ತನಿಖೆಗೆ ಒತ್ತಾಯಿಸಿದ್ದಾರೆ. ಗ್ರಾಮ ಲೆಕ್ಕಾಧಿಕಾರಿ ಮತ್ತೆ ಸಹಾಯಕರಾಗಿದ್ದಂತಹ ಮೊಶ್ಲೆ ಚಂದ್ರು ಎಂಬಾತನ ನೇತೃತ್ವದಲ್ಲಿ ಈ ದಂಧೆ ನಡೆದಿದೆ ಅಂತ ಗ್ರಾಮಸ್ಥರು ಆರೋಪಿಸಿದ್ದಾರೆ. ಸರ್ವೆ ನಂಬರ್ 214ರಲ್ಲಿ 30 ಗುಂಟೆ ಭೂಮಿಗೆ ಅರ್ಜಿ ಸಲ್ಲಿಸಿದ್ರು ಕೂಡ ನಕಲಿ ವಂಶವೃಕ್ಷವನ್ನ ಸೃಷ್ಟಿಸಿ ಬರೋಬ್ಬರಿ 1 ಎಕರೆ 30 ಗುಂಟೆ ಭೂಮಿಯನ್ನ ಹನುಮಂತಯ್ಯ ಎಂಬುವವರ ಹೆಸರಿಗೆ ಅಕ್ರಮವಾಗಿ ಬದಲಾವಣೆ ಮಾಡಲಾಗಿದೆ. ಈಗಾಗಲೇ ಜಯಮ್ಮ ಮತ್ತೆ ಜವರಯ್ಯ ಅವರ ಹೆಸರಿನಲ್ಲಿ 2 ಎಕರೆ 12 ಗುಂಟೆ ಭೂಮಿ ಇದ್ರೂ ಕೂಡ ನಿಯಮಗಳನ್ನ ಗಾಳಿಗೆ ತೂರಿ ಹೆಚ್ಚುವರಿ ಭೂಮಿಯನ್ನ ಮಂಜೂರು ಮಾಡಲಾಗಿದೆ. ಇಷ್ಟೇ ಅಲ್ಲದೆ ನಕಲಿ ಮರಣ ಪ್ರಮಾಣ ಪತ್ರಗಳು ಮತ್ತೆ ಕೃತಕ ದಾಖಲೆಗಳ ಮೂಲಕ ಸರ್ಕಾರಿ ಗೋಮಾಳವನ್ನ ಖಾಸಗಿಯವರ ಪಾಲಾಗುವಂತೆ ಮಾಡಲಾಗಿದೆ. ಈ ಅಕ್ರಮವನ್ನ ಪ್ರಶ್ನಿಸಿದ ಬಡ ಕುಟುಂಬಗಳಿಗೆ ಭೂಗಳ್ಳರ ತಂಡ ಜೀವ ಬೆದರಿಕೆ ಹಾಕ್ತಾ ಇದೆ. ನಮ್ಮ ಮೇಲೆ ಸುಳ್ಳು ಅಟ್ರಾಸಿಟಿ ಕೇಸ್ ಹಾಕುವುದಾಗಿ ಹೆದರಿಸ್ತಾ ಇದ್ದಾರೆ. ಜಿಲ್ಲಾಧಿಕಾರಿಗಳು, ಸಹಾಯಕ ಆಯುಕ್ತರು ಹಾಗೂ ತಹಸೀಲ್ದಾರ್ ಅವರಿಗೆ ದೂರು ನೀಡಿದ್ರು ಕೂಡ ಯಾವುದೇ ಪ್ರಯೋಜನ ಆಗಿಲ್ಲ ಅಂತ ಗ್ರಾಮಸ್ಥರು ಅಳಲನ್ನು ತೋಡಿಕೊಂಡಿದ್ದಾರೆ. ಅರ್ಜಿನ ಕೊಂಡ್ಕೊಬಿಟ್ಟು ಅವನು ಹಾಕ್ತಾನಲ್ಲಿ ನಮ್ಮ ಅಜ್ಜಿ ಅಂತ ಅದು ಸುಳ್ಳು ಇದು ಮಾಡಿದ್ದಾನೆ. ಅದು ಡೆತ್ ಸರ್ಟಿಫಿಕೇಟು, ವಂಶವೃಕ್ಷ ಇವೆಲ್ಲ ಸೃಷ್ಟಿಕರ್ತ ಮಾಡಿ ಕೊಟ್ಟಿದ್ದಾರೆ. ನಾನು ರೇವಣ್ಣರಿಗೂ ಹೇಳಿದ್ದೀನಿ, ನಾನು ಮೀಟಿಂಗ್ ದಿವಸ ರೇವಣ್ಣರಿಗೂ ಹೇಳಿ ಸಾರ್ ಈ ಸುಳ್ಳು ಸಾರ್ ಅಂತ. ಇದೇ ಹೊಸಳ್ಳಿ ಒಬ್ಬ ದೇವೇಗೌಡರು ಅಂತ ಇದ್ದಾನೆ ಜಿಲ್ಲಾ ಪಂಚಾಯತಿ, ಆ ಮನುಷ್ಯನಿಗೆ ಹೇಳ್ತಾ ಇದು ಏನೇ ರೇವಣ್ಣ ಅಲ್ಲ ಏನೇ ದೇವಣ್ಣ ಈ ಸುಳ್ಳು ಅಂತ ಹೇಳ್ತಾವನಲ್ಲ ಸರ್ ಮಾಡಿ ಅಂತ ಒತ್ತಾಯಪೂರ್ವಕವಾಗಿ ಮಾಡಿರೋಂಥದ್ದು. ನಾನು ಹೇಳಿದೆ ಸಾರ್ ಸುಳ್ಳು ಸಾರ್ ಅಂತ ಬಡ್ಕೊಂಡೆ. ಯಾವತ್ತು ಅವ್ರು ಮುಂಚೂರು ಮಾಡೋ ದಿವಸ ನಾನು ಬಡ್ಕೊಂಡಿದ್ದೀನಿ, ಆದರೂ ಕೇಳಲಿಲ್ಲ. ಅದರಿಂದ ಏನು ಮಾಡ್ತಾ ಇವನು ಅದೊಂದು ಇದು ಅವ್ರ ಅರ್ಜಿನೇ ಎಲ್ಲ ಪ್ಲಸ್ ಅದೊಂದು ಸಾಕ್ಷಿ ಬೇಕಾದ್ರೆ ನಾವು ಪ್ರೂವ್ ಮಾಡ್ತೀವಿ. ಈಗಲೂ ಹೋಗೋಣ, ಎಲ್ಲ ಇಲ್ಲೇ ಮಾಡಲ್ಲ. ಈ ಅವ್ರ ಅರ್ಜಿ ಏನಾರ ಗೌರ್ಮೆಂಟ್ ಅಪಾಯಿಂಟಲ್ಲಿ ಇದ್ರಾ
ಇದು ಕ್ವಾರ್ಟರ್ಸ್ ಯಾವ್ದು ಕ್ವಾರ್ಟರ್ಸ್ NCC ಕ್ವಾರ್ಟರ್ಸ್. ಚಂದ್ರು ಅಂತ ಬದುಕಿದ್ದಾನೆ, ಯಾರೋ ಅವ್ನ ಮಗ ಬದುಕಿದ್ದಾನೆ, ಅವನಿಗೂ ಎದುರಿಸಿದ್ದಾರೆ. ಬೇರೆ ಜಮೀನಿಂದ ಏನಾರು ಅದಕ್ಕೆ ಕೈ ಹಾಕಿದರೆ ನಿನ್ನ ಜಮೀನೇ ನಾವು ಮಾಡಲ್ಲ, ಇದು ಅದ್ರ ಮೇಲೆ ಕೇಸ್ ಹಾಕ್ಸ್ತೀನಿ, ನನ್ನ ಮೇಲೆ 3 ಅಟ್ರಾಸಿಟಿ ಕೇಸ್ ಹಾಕಿದ್ರು, ಸುಳ್ಳು ಹೇಳ್ತಾರೆ. ಒಂದು ವಿಡಿಯೋ ಇದೆ ಮೊನ್ನೆ ಇದೇ ನಾನು ವಿಚಾರದಲ್ಲಿ ತಹಸೀಲ್ದಾರ್ಗೆ DTಗೆ ಒಂದು ಕಂಪ್ಲೇಂಟ್ ಮಾಡಿದೆ, ಸರ್ ಈ ಥರ ಎಲ್ಲ ಮಾಡಿದೆ ಅಂತ. ಊರಿಗೆ ಕಳಿಸಿದ್ರೆ ಊರಲ್ಲಿ ಹೇಳ್ತಾನೆ ಎದುರಿಗೆ ಅದೊಂದು ಫೋಟೋ ರೆಕಾರ್ಡ್ ಎಲ್ಲ ಏನಂತ, ಇನ್ನೂ ನೀನು ಅಟ್ರಾಸಿಟಿ ಕೇಸ್ ಹಾಕಿದ್ರು ಬಿಟ್ಟಿಲ್ವಾ ನೋಡಿ ಮುಂದೆ ತೋರಿಸ್ತೀನಿ ಅಂತ ಎಲ್ಲ ನಮಗೆ ಭಾಳ ಟಾರ್ಚರ್ ಕೊಡ್ತಾ ಇದ್ದಾರೆ. ನಮಗೆ ರಕ್ಷಣೆ ಯಾರು? ಅದಕ್ಕೇ ನಾವು ನೀವಾರ ನಮಗೆ ರಕ್ಷಣೆ ಆಗ್ತೀರಿ ಅಂತ ನಾವು ಇವರಿಗೆಲ್ಲ ತಿಳಿಸಿ ನೀವು ಒಂದು ಇಂಥ ಭ್ರಷ್ಟಾಚಾರಕ್ಕೆ ಕಡಿವಾಣ ಹಾಕಬೇಕು. ದೇಶದಲ್ಲೆಲ್ಲ ಭಾಳ ಭ್ರಷ್ಟಾಚಾರ ಮಾಡಿದ್ದಾನೆ, ಇಲ್ಲ ಅಂತ ನಾನು ಹೇಳಲ್ಲ. ಈಗ ಕೇಳಿದ ಬೇಕಾದ್ರೆ ನಾವು ತೆಗೆದುಕೊಡ್ತೀವಿ. ಅದು ವಂಶವೃಕ್ಷ ಎಲ್ಲ ಇದ್ದಾವೆ. ಅದರಲ್ಲೂ ಏನೋ ಮಾಡ್ತೀವಿ ಅಂತ ದೊಡ್ಡ ಅವ್ರ ಜೊತೆ ಎಲ್ಲ ದುಡ್ಡುಳ್ಳರು ನಮ್ಮನ್ನು ಭಾಳ ಬಲಪಶು ಮಾಡ್ತಾ ಇದ್ದಾರೆ. ಅದಕ್ಕೆ ನಮಗೆ ಮೇಯ್ನು ಒಳ್ಳೆಯ ನ್ಯಾಯ ಕೊಡಿಸ್ಬೇಕು ಅಂತ ನಾವು ಆಮೇಲೆ DC ಕೊಟ್ಟಿದ್ದೀವಿ, AC ಕೊಟ್ಟಿದ್ದೀವಿ. ಕೇಂದ್ರ ಸರ್ಕಾರದ ನಿರ್ಲಕ್ಷ್ಯ ಧೋರಣೆ ಮತ್ತು ಬೆಲೆ ಏರಿಕೆಯ ಬಿಸಿ ನಡುವೆಯೂ ಕೂಡ ಗೌರವಧನ ಹೆಚ್ಚಿಸಿದ ಕೇಂದ್ರ ಸರ್ಕಾರದ ಕ್ರಮವನ್ನ ವಿರೋಧಿಸಿ ಕರ್ನಾಟಕ ರಾಜ್ಯ ಅಂಗನವಾಡಿ ನೌಕರರ ಸಂಘದ ವತಿಯಿಂದ ಇಂದು ರಾಜ್ಯಾದ್ಯಂತ ಕರಾಳ ದಿನ ಆಚರಿಸುವ ಹಿನ್ನೆಲೆ ಹಾಸನ ಜಿಲ್ಲೆಯಲ್ಲೂ ಕೂಡ ಅಂಗನವಾಡಿ ಹಾಗೂ ಬಿಸಿಯೂಟ ನೌಕರರು ಜಿಲ್ಲಾಧಿಕಾರಿಗಳ ಕಚೇರಿ ಎದುರು ಬೃಹತ್ ಪ್ರತಿಭಟನೆ ನಡೆಸಿ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಈ ವೇಳೆ ಅಂಗನವಾಡಿ ಹಾಗೂ ಬಿಸಿಯೂಟ ನೌಕರರ ಸಂಘದ ಜಿಲ್ಲಾಧ್ಯಕ್ಷರು ಮಾತನಾಡಿದ್ದಾರೆ. 2018ರಿಂದ ಅಂಗನವಾಡಿ ನೌಕರರಿಗೆ ಮತ್ತೆ 2014ರಿಂದ ಬಿಸಿಯೂಟ ನೌಕರರಿಗೆ ಗೌರವಧನದಲ್ಲಿ 1 ಪೈಸೆಯೂ ಕೂಡ ಹೆಚ್ಚಳ ಮಾಡಿಲ್ಲ. ದಿನೇ ದಿನೇ ಬೆಲೆ ಏರಿಕೆ ಗಗನಕ್ಕೇರ್ತಾ ಇದೆ. ಎಲ್ಲವೂ ಕೂಡ ಕೇಂದ್ರ ಸರ್ಕಾರ ನಮ್ಮ ಶ್ರಮಕ್ಕೆ ಬೆಲೆಯನ್ನ ನೀಡ್ತಾ ಇಲ್ಲ. ಸ್ಕೀಮ್ ನೌಕರರನ್ನ ಕೇವಲ ಸ್ವಯಂ ಸೇವಕರೆಂದು ಪರಿಗಣಿಸಿದೆ. ಕಾರ್ಮಿಕರೆಂದು ಮಾನ್ಯತೆ ನೀಡಬೇಕು. ಕೇಂದ್ರ ಸಚಿವರು ಬಜೆಟ್ನಲ್ಲಿ ನಮ್ಮ ಬೇಡಿಕೆಗಳನ್ನ ಈಡೇರಿಸುವುದಾಗಿ ಭರವಸೆಯನ್ನ ನೀಡಿದ್ರು, ಆದ್ರೆ ನಮಗೆ ಮೋಸ ಆಗಿದೆ. ಕನಿಷ್ಠ ವೇತನ ಯಾವುದೂ ಕೂಡ ನಮಗೆ ಸಿಗ್ತಾ ಇಲ್ಲ. ನೌಕರರ ಮೇಲೆ ಹೇರಲಾಗ್ತಾ ಇರತಕ್ಕಂತ ಎಲ್ಲವನ್ನು ಕೂಡ ನಮ್ಮ ಮೇಲೆ ಹೇರ್ತಾ ಇದ್ದಾರೆ. ಸರ್ಕಾರ ಈಗಾಗಲೇ ಎಚ್ಚೆತ್ಕೊಂಡು ಪಿಂಚಣಿ ಮತ್ತೆ ಗ್ರಾಚ್ಯುಟಿ ಅಂತಹ ಸೌಲಭ್ಯವನ್ನ ಒದಗಿಸಬೇಕು. ಇಲ್ಲದೆ ಇದ್ರೆ ನವೆಂಬರ್ ತಿಂಗಳಲ್ಲಿ ದೆಹಲಿಯ ಸಂಸತ್ ಭವನಕ್ಕೆ ಮುತ್ತಿಗೆ ಹಾಕಲಾಗುವುದು ಅಂತಕ್ಕಂಥ ಎಚ್ಚರಿಕೆಯನ್ನು ನೀಡಿದ್ದಾರೆ. ಇನ್ನೋ ಪ್ರತಿಭಟನೆಯಲ್ಲಿ ಅಂಗನವಾಡಿ ಕಾರ್ಯಕರ್ತರು, ಸಹಾಯಕಿಯರು ಹಾಗೂ ಬಿಸಿಯೂಟ ನೌಕರರು ಭಾಗವಹಿಸಿದರು. ಇವತ್ತು ಇಡೀ ದೇಶಾದ್ಯಂತ ಸ್ಕೀಮ್ ನೌಕರರ ಒಂದು ಕರಾಳ ದಿನ ಅಂತೇಳಿ ಇವತ್ತು ಜಿಲ್ಲಾಧಿಕಾರಿಗಳ ಕಚೇರಿ ಹತ್ರ ಹೋರಾಟಕ್ಕೆ ಹೋಗ್ತಾ ಇದ್ದೀವಿ. ಕಾರಣ ಏಕೆ ಅಂತಂದರೆ ಕೇಂದ್ರ ಸರ್ಕಾರ ಇದುವರೆಗೂ 2018 ಇದುವರೆಗೂ ಕೂಡ ಒಂದು ಬಿಡುಗಾಸು ಕೂಡ ಹೆಚ್ಚಳ ಮಾಡಲಿಲ್ಲ. ಅದ್ರ ಬಗ್ಗೆ ಕೆಲಸಗಳನ್ನ ಹೆಚ್ಚಳ ಮಾಡಿದೆ. ಆದರೆ ಎಲ್ಲ ಬೆಲೆ ಏರಿಕೆ ಜಾಸ್ತಿ ಆದ್ರೂ ಕೂಡ ಈ ಬಿಸಿ ಊಟ ಅಂಗನವಾಡಿಯವರಿಗೆ ಇದುವರೆಗೂ ಗೌರವಧನ ಅಥವಾ ಪ್ರೋತ್ಸಾಹಧನ ಬಿಡುಗಾಸು ಹೆಚ್ಚಳ ಮಾಡಲಿಲ್ಲ. ನಾವು ನವೆಂಬರ್ ತಿಂಗಳಲ್ಲಿ ವಿಭಾಗವಾರು ಕೇಂದ್ರ ಸಚಿವರ ಮನೆ ಮುಂದೆ ಹೋರಾಟ ಮಾಡಿದಾಗ ಕೇಂದ್ರ ಸರ್ಕಾರ ಸಚಿವರು ಮತ್ತು ಕಾರ್ಯದರ್ಶಿಗಳೊಟ್ಟಿಗೆ ಮಾತುಕತೆ ಮಾಡಿ ಆಯಿತು ನಾವು ಬಡ್ಜೆಟಲ್ಲಿ ಏನಾದರೂ ಮಾಡ್ತೀವಿ ಅಂತ ಒಪ್ಕೊಂಡವರು ನಮಗೆ ಇವತ್ತು ಮೋಸ ಮಾಡಿದ್ದಾರೆ. ಕೇಂದ್ರ ಸರ್ಕಾರ ಹೇಳ್ತದೆ ಬೇಟಿ ಬಚಾವ್ ಬೇಟಿ ಪಡಾವ್ ಅಂತ. ನಾವೆಲ್ಲ ಮಹಿಳೆಯರು ಅಂತ ಅವ್ರ ಕಣ್ಣಿಗೆ ಕಾಣ್ತಾ ಇಲ್ವೇನೋ. ಹಾಗಾಗಿ ನಮ್ಮನ್ನು ಶೋಷಣೆ ಮಾಡ್ತಾ ಕಡಿಮೆ ಕೂಲಿ ಕೊಟ್ಟು ದುಡಿಸ್ಕೊತಾ ಇದೆ. ಇದ್ದು ಬಂದ ಕೆಲಸ ಎಲ್ಲ ತಂದು ನಮ್ಮ ಮೇಲೆ ಹೇರಿಕೆ ಮಾಡ್ತದೆ. ಹೇರಿಕೆ ಮಾಡಬೇಕಾದ್ರೆ ಕೇಂದ್ರ ಸರ್ಕಾರಕ್ಕೆ ಗೊತ್ತಾಗ್ತದೆ ಇವರು ಕೆಳ ಹಂತದಲ್ಲಿ ಗ್ರಾಮೀಣ ಪ್ರದೇಶದಲ್ಲಿ ಕೆಲಸ ಮಾಡ್ತಾ ಇರೋರು ಅಂತ. ಅದೇ ರೀತಿ ಬಡ್ಜೆಟ್ ಬಂದಾಗ ಅವರಿಗೆ ಏನಾದರೂ ಹೆಚ್ಚಿಗೆ ಕೊಡಬೇಕು ಅಂದಾಗ ಕೇಂದ್ರ ಸರ್ಕಾರನೇ ಆಗಲಿ ರಾಜ್ಯ ಸರ್ಕಾರ ಇದ್ರ ಬಗ್ಗೆ ಗಮನ ಕೊಡೋದಿಲ್ಲ. ನಾವಿವತ್ತು ಈ 4 ಸಂಹಿತೆಗಳೇನು ಜಾರಿಯಾಗಿದೆ ಆ ಸಂಹಿತೆಗಳನ್ನ ವಿರೋಧ ಮಾಡ್ತಾ ಅದ್ರ ಜೊತೆಗೆ ಏನು ಈ ಸ್ಕೀಮ್ ವರ್ಕರ್ ಇದ್ದಾರೆ ಅವ್ರನ್ನ ಕಾರ್ಮಿಕ ಕಾಯ್ದೆ ಅಡಿ ತರಬೇಕು, ಅವ್ರಿಗೂ ಕೂಡ ಕನಿಷ್ಠ ಕೂಲಿ ಕೊಡಬೇಕು, ಪೆನ್ಷನ್ ಕೊಡಬೇಕು, ಗ್ರಾಚ್ಯುಟಿ ಕೊಡಬೇಕಂತೇಳಿ ಕೂಡ ಇವತ್ತು ಕೇಂದ್ರ ಸರ್ಕಾರಕ್ಕೆ ನಾವು ಬೇಡಿಕೆಯನ್ನು ಇಟ್ಟಿದ್ದೀವಿ. ಅದೇ ರೀತಿ ನಾವು ಹಲವಾರು 2018ರಿಂದ ಅಂಗನವಾಡಿಯವ್ರಿಗೆ 2014ರಿಂದ ಬಿಸಿಯೂಟ ನೌಕರರಿಗೆ ಬಿಡುಗಾಸು ಹೆಚ್ಚಳ ಮಾಡಿಲ್ಲ. ನಾವಿವತ್ತು ಎಚ್ಚರಿಕೆ ಕೊಡ್ತೀವಿ. ಇವತ್ತು ದೇಶಾದ್ಯಂತ ಕರಾಳ ದಿನ ಹೋರಾಟ ನಡೀತಾ ಇದೆ. ಇವತ್ತು ಈಗ ಕೇಂದ್ರ ಸರ್ಕಾರ ಎಚ್ಚೆತ್ತುಕೊಳ್ಳಲಿಲ್ಲ ಅಂತಂದರೆ ನಾವು ನವೆಂಬರ್ ತಿಂಗಳಲ್ಲಿ ಸಂಸತ್ನ ಮುತ್ತಿಗೆ ಹಾಕ್ತೀವಿ ಅಂತೇಳಿ ಈ ಮೂಲಕ ಅವರಿಗೆ ಎಚ್ಚರಿಕೆಯನ್ನು ಕೊಡಬೇಕು. ಅತಿವೃಷ್ಟಿ ಹಾಗೂ ಅನಾವೃಷ್ಟಿಯಿಂದ ಸಂಕಷ್ಟದಲ್ಲಿರುವ ರೈತರ ಸಮಸ್ಯೆಗಳಿಗೆ ಪರಿಹಾರ ಕಲ್ಪಿಸುವಲ್ಲಿ ಸಕಲೇಶಪುರ ತಾಲೂಕು ಆಡಳಿತ ಮತ್ತು ಜನಪ್ರತಿನಿಧಿಗಳು ಸಂಪೂರ್ಣ ವಿಫಲರಾಗಿಬಿಟ್ಟಿದ್ದಾರೆ ಅಂತ ಮಾಜಿ ಶಾಸಕ HK ಕುಮಾರಸ್ವಾಮಿ ಆರೋಪಿಸಿದ್ದಾರೆ. ಪಟ್ಟಣದ ಪತ್ರಕರ್ತರ ಭವನದಲ್ಲಿ ಶುಕ್ರವಾರ ನಡೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿರ್ತಕ್ಕಂಥ ಅವರು ಪಶ್ಚಿಮ ಘಟ್ಟ ಪ್ರದೇಶದಲ್ಲಿ ಈ ಬಾರಿ ಅಸಹಜ ಹವಾಮಾನದಿಂದಾಗಿ ರೈತರು ತೀವ್ರ ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಏಪ್ರಿಲ್ನಿಂದ ಜೂನ್ ವರೆಗೆ ಸಮರ್ಪಕ ಮಳೆಯಾಗದೆ ಅನಾವೃಷ್ಟಿ ಎದುರಾಗಿದ್ದು, ಜೂನ್ ಅಂತ್ಯದಿಂದ ಜುಲೈ ಮೊದಲ ವಾರದವರೆಗೆ ಕೇವಲ 8 ದಿನಗಳಲ್ಲಿ ಸುಮಾರು 30 ಇಂಚು ಮಳೆಯಾಗಿ ಅತಿವೃಷ್ಟಿ ಪರಿಸ್ಥಿತಿ ನಿರ್ಮಾಣ ಆಗೋಗಿದೆ. ಇದರಿಂದ ಕಾಫಿ ಸೇರಿದಂತೆ ವಿವಿಧ ಬೆಳೆಗಳಿಗೆ ಭಾರಿ ಹಾನಿಯಾಗಿದ್ದು, ಕಾಫಿ ಮಂಡಳಿ ಹಾಗೂ ಕೃಷಿ ಇಲಾಖೆ ತಕ್ಷಣ ಸಮೀಕ್ಷೆ ನಡೆಸಿ ರೈತರಿಗೆ ಸೂಕ್ತ ಪರಿಹಾರ ಒದಗಿಸಬೇಕು ಅಂತ ಆಗ್ರಹಿಸಿದರು.
ಇನ್ನು ಈ ಕುರಿತು ಕೇಂದ್ರ ಸರ್ಕಾರ ಹಾಗೂ ಸಂಬಂಧಿಸಿದ ಸಚಿವರಿಗೆ ಮನವಿ ಸಲ್ಲಿಸಲಾಗುವುದು. ಕಳೆದ 1 ವಾರದಿಂದ ಸುರಿತಾ ಇರತಕ್ಕಂಥ ಧಾರಾಕಾರ ಮಳೆಯಿಂದ ತಾಲೂಕಿನ ಹಲವು ಗ್ರಾಮಗಳಲ್ಲಿ ವಿದ್ಯುತ್ ಸಂಪರ್ಕ ಕಡಿತಗೊಂಡಿದ್ದು, ಹಾನಗಲ್ಲು, ಬೆಸ್ತೂರು ಮತ್ತೆ ಸೇರಿದಂತೆ ಅನೇಕ ಗ್ರಾಮಗಳಿಗೆ ಇನ್ನೂ ಕೂಡ ವಿದ್ಯುತ್ ಪೂರೈಕೆ ಪುನರ್ಸ್ಥಾಪನೆ ಆಗಿಲ್ಲ. ಇನ್ನು ವಿದ್ಯುತ್ ಇಲಾಖೆ ಕೊರತೆ ನೆಪ ಹೇಳ್ಕೊಂಡು ಅಧಿಕಾರಿಗಳು ಮಳೆ ಪ್ರಮಾಣ ಕಡಿಮೆ ಇರತಕ್ಕಂಥ ಚನ್ನರಾಯಪಟ್ಟಣ, ಅರಸೀಕೆರೆ ಭಾಗಗಳಿಂದ ಸಿಬ್ಬಂದಿಯನ್ನು ತಾತ್ಕಾಲಿಕವಾಗಿ ನಿಯೋಜಿಸಿ ವಿದ್ಯುತ್ ಹಾಗೂ ರಸ್ತೆ ಪುನರ್ಸ್ಥಾಪನೆ ಕಾರ್ಯಕ್ರಮವನ್ನು ತ್ವರಿತಗೊಳಿಸಬೇಕು ಅಂತ ಒತ್ತಾಯಿಸಿದರು. ಇನ್ನು ಸುದ್ದಿಗೋಷ್ಠಿಯಲ್ಲಿ ಪ್ರಜ್ವಲ್, ಕರಗೂರು ರಮೇಶ್, ಸಭಾ ಭಾಸ್ಕರ್, ಉದಯಪುರ ಉದಯ್ ಸೇರಿದಂತೆ ಇನ್ನು ಜೆಡಿಎಸ್ ಮುಖಂಡರು ಹಾಜರಿದ್ದರು. ಪಶ್ಚಿಮ ಘಟ್ಟ ಪ್ರದೇಶದಲ್ಲಿ ನಮ್ಮ ಸಕಲೇಶಪುರ ಸೇರಿದಂತೆ 2 ರೀತಿಯ ವಾತಾವರಣವನ್ನು ನಾವು ಕಾಣ್ತೇವೆ. ಒಂದು, ಏಪ್ರಿಲಿಂದ ಜೂನ್ವರೆಗೆ 3 ತಿಂಗಳಲ್ಲಿ ಕೇವಲ 5 ರಿಂದ 10 ಇಂಚು ಮಳೆಯಾಗಿ ಅನಾವೃಷ್ಟಿ ಕಾಣಿಸ್ಕೊಂಡಿದೆ. ಬಹುಶಃ ಒಂದು 40 ಇಂಚ್ ತನಕ ಆಗ್ತಾಯಿತ್ತು. 3 ತಿಂಗಳಲ್ಲಿ 10 ರಿಂದ 12 ಇಂಚಾಗಿದೆ. ಅದೇ ಜುಲೈ ಮೊದಲನೇ ವಾರದಲ್ಲಿ ಕೇವಲ 8 ದಿನದಲ್ಲಿ 30 ಇಂಚು ಮಳೆ. ಒಂದು ಕಡೆ ಪ್ರಾರಂಭದಲ್ಲಿ ಅನಾವೃಷ್ಟಿ, ಈಗ ಅತಿವೃಷ್ಟಿ. ಆಗ ಮಳೆ ಬಂದಿಲ್ಲ, ಬೆಳೆ ಬರಲಿಲ್ಲ, ಸರಿಯಾಗಿ ಪ್ರಾರಂಭ ಆಗಲಿಲ್ಲ, ಹೂ ಮಳೆ ಆಗಲಿಲ್ಲ ಅಂತ ನಮ್ಮ ಬೆಳೆಗಾರರು ತುಂಬ ನೊಂದ್ಕೊಂಡಿದ್ರು. ಈಗ ಅತಿಯಾಗಿ ಇದ್ದದ್ದು ಕೂಡ ಬೆಳೆ ಹಾಳಾಗ್ತದೆ. ಇದು ಒಂದು ರೀತಿಯ ನಮ್ಮ ಬೆಳೆಗಾರರಿಗೆ ಆದಂತಹ ನಷ್ಟ. ಇದಕ್ಕೆ ಕೇಂದ್ರ ಸರ್ಕಾರ ಕಾಫಿ ಬೋರ್ಡ್ ಮೂಲಕ, ಕೃಷಿ ಇಲಾಖೆ ಮೂಲಕ ಸರ್ವೆ ಮಾಡಿಸಿ ಕಾಫಿ ಬೆಳೆ ಎಷ್ಟು ನಷ್ಟ ಆಗಿದೆ ಅವರವರ ಜಮೀನಿನಲ್ಲಿ, ಖಾತೆಯಲ್ಲಿ ಅಂತಕ್ಕಂಥದ್ದನ್ನು ತಕ್ಷಣ ಇದನ್ನು ಅವರು ವಿಚಾರ ಮಾಡಬೇಕು, ತನಿಖೆ ಮಾಡಬೇಕು. ಈ ವಿಷಯದಲ್ಲಿ ನಾವು ನಮ್ಮ ಪಕ್ಷದ ವತಿಯಿಂದ ಕೇಂದ್ರ ಸಚಿವರಾದ ನಮ್ಮ ಮಾನ್ಯ ಕುಮಾರಸ್ವಾಮಿ ಅವರಿಗೆ ಮತ್ತು ವಾಣಿಜ್ಯ ಸಚಿವರಿಗೆ ನಾವು ಇದಕ್ಕೆ ಮನವಿಯನ್ನು ತಕ್ಷಣದಲ್ಲೇ ಕೊಡ್ತಾ ಇದ್ದೀವಿ. ಈ ಕಡೆ DC ಅವರು, ಕಾಫಿ ಬೋರ್ಡ್ನವರು ಈ ಕಡೆ ಗಮನ ಕೊಡಬೇಕು ಅಂತ ನಾವು ಒತ್ತಾಯ ಮಾಡ್ತೇವೆ. ಜೊತೆಗೆ ಈಗ 1 ವಾರದಿಂದ ಬಿದ್ದಂಥ ಭಾರಿ ಮಳೆಯಿಂದಾಗಿ ಅನೇಕ ರೀತಿಯ ಅನಾಹುತಗಳು ನಮ್ಮ ಸಕಲೇಶಪುರ ತಾಲೂಕಿನಲ್ಲಿ ಆಗಿದೆ. ಹಾನವಾಡ ಇರ್ಬೋದು, ಯಶ್ಲೂರು ಇರ್ಬೋದು, ಹೆತ್ತೂರು ಇರ್ಬೋದು. ಸುಮಾರು ವಾರದಿಂದ ಕೆಲವು ಹಳ್ಳಿಗಳಲ್ಲಿ ಪೂರ್ತಿ ಕರೆಂಟೇ ಇಲ್ಲ, ವಿದ್ಯುತ್ತೇ ಇಲ್ಲ. ಉದಾಹರಣೆಗೆ ಬನ್ನಹಳ್ಳಿ, ನಮ್ಮ ಹೆತ್ತೂರು ಹತ್ರ ಬಂದ ನಾನು ಆ ಕಡೆ ಟೂರ್ ಹೋಗಿದ್ದೆ. ಕೆಲವು ಹಳ್ಳಿಗಳಲ್ಲಿ ಇನ್ನೂ ಕೂಡ ಕರೆಂಟು ವಾಪಸ್ ಬಂದಿಲ್ಲ. ಆಮೇಲೆ ಕೆಲಸಗಳಾಗ್ತಿಲ್ಲ. ಅಧಿಕಾರಿಗಳು ಕೇಳಿದರೆ ನಾವು ಮೆನ್ ಕಡಿಮೆ ಇದ್ದಾರೆ, ನಾವು ಏನು ಮಾಡೋಣ, ಅಸಹಾಯ. ಸಕಲೇಶಪುರ ತಾಲೂಕಿನ ಹೆತ್ತೂರು ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಕರ್ನಾಟಕ ಆರೋಗ್ಯ ವ್ಯವಸ್ಥೆಗಳ ಅಭಿವೃದ್ಧಿ ಮತ್ತು ಸುಧಾರಣಾ ಯೋಜನೆ ಅಡಿಯಲ್ಲಿ ಸುಮಾರು 50 ಲಕ್ಷ ವೆಚ್ಚದಲ್ಲಿ ನಡೆಯುತ್ತಾ ಇರತಕ್ಕಂಥ ಅಭಿವೃದ್ಧಿ ಕಾಮಗಾರಿಗಳಲ್ಲಿ ಕಳಪೆ ಗುಣಮಟ್ಟದ ಕಾಮಗಾರಿ ನಡೆದಿದೆ ಅಂತ ಗ್ರಾಮಸ್ಥರು ಹಾಗೂ ವಿವಿಧ ಸಂಘಟನೆಗಳ ಮುಖಂಡರು ಆರೋಪಿಸಿದ್ದಾರೆ. ಆಸ್ಪತ್ರೆಯ ಕಾಂಪೌಂಡ್ ಗೋಡೆ, ನೆಲಹಾಸು, ವಾಹನ ನಿಲುಗಡೆ ಶೆಡ್, ಮುಖ್ಯ ಗೇಟ್, ಮೇಲ್ಚಾವಣಿ, ಸಭಾಂಗಣ ಕಿಟಕಿಗಳು, ವಿದ್ಯುತ್ ವೈರಿಂಗ್ ಹಾಗೂ ಇಂಟರ್ಲಾಕ್ ಅಳವಡಿಕೆ ಸೇರಿದಂತೆ ಹಲವು ಕಾಮಗಾರಿಗಳಲ್ಲಿ ಗುಣಮಟ್ಟದ ಕೊರತೆ ಕಂಡುಬಂದಿದೆ ಅಂತ ಆರೋಪಿಸಲಾಗಿದೆ. ಅಲ್ಲದೆ ಹೆರಿಗೆ ವಾರ್ಡ್ ಸೇರಿದಂತೆ ಹಲವು ಕೊಠಡಿಗಳಲ್ಲಿ ಮಳೆ ನೀರು ಸೋರಿಕೆ ಆಗ್ತಾ ಇರತಕ್ಕಂಥದ್ರಿಂದ ರೋಗಿಗಳು ಹಾಗೂ ಆಸ್ಪತ್ರೆ ಸಿಬ್ಬಂದಿ ತೀವ್ರ ತೊಂದರೆಯನ್ನು ಅನುಭವಿಸ್ತಾ ಇದ್ದಾರೆ ಅಂತ ಸ್ಥಳೀಯರು ದೂರಿದ್ದಾರೆ. ಇನ್ನು ಈ ಹಿನ್ನೆಲೆಯಲ್ಲಿ ಒಳಹಳ್ಳಿ ಬೆಳೆಗಾರರ ಸಂಘದ ಅಧ್ಯಕ್ಷ VP ವಿಶ್ವನಾಥ್, ಕರ್ನಾಟಕ ರಕ್ಷಣಾ ವೇದಿಕೆ ರೈತ ಘಟಕದ ಅಧ್ಯಕ್ಷ ವಸಂತ್ ಬೊಮ್ಮನಕೆರೆ ಹಾಗೂ ತಾಲೂಕು ಪಂಚಾಯಿತಿ ಮಾಜಿ ಉಪಾಧ್ಯಕ್ಷ KP ಕೃಷ್ಣೇಗೌಡ ನೇತೃತ್ವದಲ್ಲಿ ಸ್ಥಳ ಪರಿಶೀಲನೆ ನಡೆಸಿ ಕಾಮಗಾರಿಯ ಗುಣಮಟ್ಟದ ಬಗ್ಗೆ ಅಸಮಾಧಾನವನ್ನು ವ್ಯಕ್ತಪಡಿಸಿದರು. ಉನ್ನತ ಮಟ್ಟದ ತಾಂತ್ರಿಕ ತಂಡದಿಂದ ಸಮಗ್ರ ತನಿಖೆಯನ್ನು ನಡೆಸಬೇಕು ಅಂತ ಅವರು ಒತ್ತಾಯಿಸಿದ್ದಾರೆ. ಇನ್ನು ಇದೇ ವೇಳೆ ಈ ಆರೋಪಗಳಿಗೆ ಸಂಬಂಧಿಸಿದಂತೆ ಸಂಬಂಧಪಟ್ಟ ಅಧಿಕಾರಿಗಳು ಹಾಗೂ ಗುತ್ತಿಗೆದಾರರ ಅಧಿಕೃತ ಪ್ರತಿಕ್ರಿಯೆ ಇನ್ನೂ ಕೂಡ ಲಭ್ಯವಾಗಿಲ್ಲ. ಹೆತ್ತೂರು ಪ್ರಾಥಮಿಕ ಆರೋಗ್ಯದ ಕೇಂದ್ರದ ಮುಂಭಾಗದಲ್ಲಿದ್ದೀವಿ. ಏನು ವಿಷಯ ಏನಪ್ಪ ಅಂತಂದರೆ, ಇವತ್ತು ಸರ್ಕಾರದಿಂದ ಏನು ಹೆಲ್ತ್ ಡಿಪಾರ್ಟ್ಮೆಂಟ್ನಿಂದ ಸುಮಾರು 40 ಲಕ್ಷಕ್ಕೂ ಹೆಚ್ಚು ಹಣ ಈ ಒಂದು ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕೆ ಮಂಜೂರಾಗಿರುತ್ತದೆ. ಮಳೆ ವಿಪತ್ತು ನಿಧಿ ಅಂತ ಹೇಳಿ ಇದನ್ನು ಗುತ್ತಿಗೆದಾರರಾದಂಥ ಯಾರೋ ದುಗ್ಗಪ್ಪ ಅನ್ನೋ ವ್ಯಕ್ತಿ ಕಾಮಗಾರಿಯನ್ನು ನಿರ್ವಹಣೆ ಮಾಡ್ತಾ ಇರ್ತಾರೆ. ಅವರು ಕಾಮಗಾರಿ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಯಾವುದೇ ಒಂದು ಕಾಮಗಾರಿಗೆ ಬಳಸ್ತಕ್ಕಂಥ ಯಾವುದೇ ಒಂದು ಸಾಮಗ್ರಿ ಒಂದು ಕ್ವಾಲಿಟಿ ಇಲ್ಲ ಅಂತಂದರೆ ತುಂಬ ಕಳಪೆ ಆಗಿದೆ. ನೀವು ನೋಡ್ಬೋದು ಇಲ್ಲಿ ಈಗ ಏನು ಕಬ್ಬಿಣದ ಒಂದು ಬೀಮ್ ಕೊಟ್ಟಿದ್ದಾರೆ, ಮತ್ತು ಫಿಲ್ಲರ್ ಕೊಟ್ಟಿದ್ದಾರೆ, ಮತ್ತು ಮ್ಯಾಲೆ ಸೀಟ್ ಹಾಕಿದ್ದಾರೆ. ಎಲ್ಲನೂ ನೋಡ್ಬೋದು ನೀವು. ಮುಂಭಾಗದಲ್ಲಿ ಗೇಟ್ ಮಾಡಿದ್ದಾರೆ, ಮತ್ತು ಆ ಕಡೆ ಕಾಂಪೌಂಡ್ ಮಾಡಿದ್ದಾರೆ. ಎಲ್ಲವೂ ಕೂಡ ತುಂಬ ಕಳಪೆಯಿಂದ ಕೂಡಿದೆ. ನೀವು ಹಾಸ್ಪಿಟ್ಲ್ ಒಳಗಡೆ ಹೋದರೆ ಏನು ಹೆರಿಗೆ ವಾರ್ಡು ಅಂತಿದೆ, ಅದ್ರ ಒಳಗಡೆ ಇವತ್ತೇನು ನಾವು ಇವಾಗ ಹೆತ್ತೂರು ಅಂದರೆ ಹೆತ್ತೂರು ಹತ್ರ ಗೌರ್ಮೆಂಟ್ ಹಾಸ್ಪಿಟ್ಲು ಹತ್ರ ಇದೀವಿ, ಹಾಸ್ಪಿಟ್ಲ್ ಮೇಲೆ ಬಿಲ್ಡಿಂಗ್ ಹತ್ರ ಇದೀವಿ. ನೋಡ್ಬೋದು ಸ್ವಾಮಿ ನೀವು
ಕೇವಲ 4 ದಿನ ಆಗಿದೆ ಮಳೆ ಜೋರ್ ಕಮೆಂಟ್ಸ್ ಆಗಿ ಈ ಶೀಟ್ ಎಲ್ಲ ಹಾರೋಗಿದೆ. ಆದ್ರೆ ನಾನು ಶಾಸಕರಿಗೆ ಒಂದು ಕಿವಿ ಮಾತನ್ನ ಹೇಳಲಿಕ್ಕೆ ಬಯಸ್ತಿದ್ದೀನಿ. ನೀವು ಯಾವುದೇ ಒಂದು ಹಣನ ಕೊಡ್ಬೇಕಾದ್ರೆ ನನ್ನ ಅನುದಾನ ಅಂತ ಹೇಳ್ಬಿಟ್ಟು ಉದ್ಘಾಟನೆಗೆ ಬರ್ತಿರಲ್ಲ ಸ್ವಾಮಿ, ಅವಾಗ ಬಂದಾಗ ನಾನು ಕೊಟ್ಟಂತ ಹಣ ನನ್ನ ಅನುದಾನದಲ್ಲಿ ಕಳಪೆ ಕಾಮಗಾರಿ ಮಾಡಿದ್ದಾರೆ ಅಂತ ಹೇಳಿ ನೀವು ಟೇಪ್ ಕಟ್ ಮಾಡಿ ಉದ್ಘಾಟನೆ ಮಾಡಬೇಕು. ಆಗ ನಾವು ಸುವಾಸ ಹೇಳಲಿಕ್ಕೆ ಬಯಸ್ತೀವಿ. ಇನ್ನೊಂದು ಹೇಳಲಿಕ್ಕೆ ಬಯಸ್ತಿದ್ದೀನಿ, ಇವತ್ತು ಇಡೀ ನನ್ನ ಹೆತ್ತೂರು ಸಾರ್ವಜನಿಕರೆಲ್ಲರೂ ಪರವಾಗಿ, ನಾನು ರಕ್ಷಣಾ ವೇದಿಕೆ ರೈತರ ಸಂಘಟನೆ ಪರವಾಗಿ ಮತ್ತೆ ಕಾಫಿ ಬೆಳೆಗಾರರ ಸಂಘದ ಪರವಾಗಿ ನಾನು ಹೇಳಲಿಕ್ಕೆ ಬಯಸ್ತಿದ್ದೀನಿ, ಜುಲೈ ತಿಂಗಳು ಇತಿಹಾಸದಲ್ಲಿ ಎಲ್ಲಾದ್ರೂ ಮಲೆನಾಡಿನ ನಮ್ಮ ಮಲೆನಾಡು ಪ್ರದೇಶದಲ್ಲಿ ಈ ಹಾಸ್ಪಿಟ್ಲಿಂದ ಉಪಯೋಗ ತುಂಬ ನಮ್ಮ ರೋಗಿಗಳಿಗೆ ಬೇಕು. ಆದರೆ ಇಲ್ಲಿ ಮಾಡಿರುವಂಥ ಕೆಲಸ ತುಂಬ ಪೂರ್ತಿ ಪೂರ್ತಿ ಕಳಪೆ ಆಗಿದೆ. ನಾನು ನಿನ್ನೆ ಮಧ್ಯಾಹ್ನ ಒಂದು 2.5 ಗಂಟೆ ಟೈಮಲ್ಲಿ ನೋಡೋಕೆ ಹೋಗೋತ್ತಿಗೆ ನೋಡಿದೆ, 2 ಬೋರ್ವೆಲ್ ಮಿಷನ್ಗಳು ಲಾರಿಗಳು ನಿಂತಿತ್ತು. ಯಾವುದಿರ್ಬೋದು ಅಂತ ಹತ್ತಿರ ಬಂದು ನೋಡಿದಾಗ ಅವ್ರು ಹೇಳಿದರು, ಹಾಸ್ಪಿಟ್ಲು ಏನು ಕೆಲಸ ಮಾಡ್ತಿದ್ದಾರೆ ಆ ನೀರಿನ ವ್ಯವಸ್ಥೆಗೆ ಬೋರ್ವೆಲ್ ತೆಗಿಯೋಕ್ಕೆ ಅಂತ ಬಂದಿರೋರು ಅಂತ ಹೇಳಿದ್ರು. ಯಾರು ಕಾಂಟ್ರಾಕ್ಟರ್ ಅಂತ ಹೇಳಿ ನಂಬರ್ ಇಸ್ಕೊಂಡು ಫೋನ್ ಮಾಡ್ತಾರೆ. ಆ ವ್ಯಕ್ತಿ ಸರಿಯಾಗಿ ರೆಸ್ಪಾನ್ಸ್ ಮಾಡಲಿಲ್ಲ. ಇಂಜಿನಿಯರ್ ನಂಬರ್ ಕೇಳಿದೆ, ಕೊಡಲಿಲ್ಲ. ಆಮೇಲೆ ಇಲ್ಲ ನಾವು ಇವತ್ತೇ ತೆಗಿತೀನಿ ಅನ್ನೋ ಒಂದು ರೀತಿಯಲ್ಲಿ ಮಾತಾಡಿದ್ರು ಅವರು. ನಾನು ಹೇಳಿದೆ, ಅದು ಹೆಂಗೆ ತೆಗಿತೀರಾ ನೋಡೋಣ, ನೀವು ತೆಗೀರಿ ಅಂತ ನಾನು ಹೇಳಿದೆ. ಆದರೂ ಅವರು ನನಗೆ ವಿರುದ್ಧವಾಗಿ ಮಾತಾಡ್ತಾ ಬಂದರು. ಲಾಸ್ಟ್ ಕೊನೆಗೆ ಅವ್ರು ಹೇಳಿದ್ದಾರೆ ಇವ್ರು ಹೇಳಿದ್ದಾರೆ ಅಂತ ಹೇಳಿದ್ರು. ಈಗ ಮತ್ತೊಮ್ಮೆ ಹೆಡ್ಲೈನ್ಸ್. ಹೊಳೆನರಸೀಪುರದ ದೊಡ್ಡ ಕುಂಚೇವು ಸಮುದಾಯ ಆರೋಗ್ಯ ಕೇಂದ್ರ ಉದ್ಘಾಟನೆ ವಿವಾದ, ಶಿಷ್ಟಾಚಾರ ಉಲ್ಲಂಘನೆ ಆರೋಪಿಸಿ ಪ್ರತಿಭಟನೆ, ಶಾಸಕ ರೇವಣ್ಣ ವಿರುದ್ಧ ಕಾಂಗ್ರೆಸ್ ಆಕ್ರೋಶ. ಹಾಸನದಲ್ಲಿ ಬೃಹತ್ ಭೂ ಹಗರಣ, ಸರ್ಕಾರಿ ಗೋಮಾಳ ಭೂಮಿ ನುಂಗಿದ ಭೂಗಳ್ಳರು, ಸಿಬಿಐ ಅಥವಾ ಸಿಐಡಿ ತನಿಖೆಗೆ ಗ್ರಾಮಸ್ಥರ ಆಗ್ರಹ. ಕೇಂದ್ರದ ನಿರ್ಲಕ್ಷ್ಯ ಖಂಡಿಸಿ ಕರಾಳ ದಿನಾಚರಣೆ, ಗೌರವಧನ ಹೆಚ್ಚಳಕ್ಕೆ ಸ್ಕೀಮ್ ನೌಕರರ ಆಗ್ರಹ, ರಾಜ್ಯಾದ್ಯಂತ ರಸ್ತೆಗಿಳಿದ ಅಂಗನವಾಡಿ ಹಾಗೂ ಬಿಸಿಯೂಟ ನೌಕರರು. ಸಕಲೇಶಪುರದಲ್ಲಿ ತೀವ್ರಗೊಂಡ ಮಳೆ ಹಾನಿ, ಅತಿವೃಷ್ಟಿ ಅನಾವೃಷ್ಟಿಯ ಸಂಕಷ್ಟದಲ್ಲಿ ರೈತರು, ಸೂಕ್ತ ಪರಿಹಾರಕ್ಕೆ ಮಾಜಿ ಶಾಸಕ ಎಚ್ ಕೆ ಕುಮಾರಸ್ವಾಮಿ ವಾಗ್ದಾಳಿ. 50 ಲಕ್ಷ ವೆಚ್ಚದ ಆಸ್ಪತ್ರೆ ಕಾಮಗಾರಿ ಕಳಪೆ, ಹೆತ್ತೂರು ಆಸ್ಪತ್ರೆಯಲ್ಲಿ ಸೋರುತ್ತಿದೆ ಮೇಲ್ಚಾವಣಿ, ಅಧಿಕಾರಿಗಳ ವಿರುದ್ಧ ಗ್ರಾಮಸ್ಥರ ಆಕ್ರೋಶ. ಇದಾಗಿ ಹೊತ್ತಿನ ವಿಶೇಷ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ BBC ಟಿವಿ, ಸತ್ಯದ ಕಡೆ ನಮ್ಮ ಕಡೆ.